ಶ್ರೀರಾಮ ಸಮರ್ಥ ಜುಲೈ 23. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಅನುಭವ. ಗುರುವಾಜ್ಞೆಯಂತೆ ನಡೆಯುವವರಿಗೆ ಎಂದೂ ಕಡಿಮೆಯಾಗುವುದಿಲ್ಲ. ರಾಜನ ಹೆಂಡತಿಯಾದ ರಾಣಿಗೆ ಮಧ್ಯಾಹ್ನದ ಊಟ ಹೇಗೆ ಸಿಕ್ಕೀತೆಂಬ ಚಿಂತೆ ಇರುವುದಿಲ್ಲ. ಅದರಂತೆ ನಮಗೆ ಗುರುಗಳ ಆಧಾರವಿರುತ್ತದೆಂದು ನಿಶ್ಚಿತವಾಗಿ ತಿಳಿದುಕೊಂಡವರಿಗೆ ಏನು ಕಡಿಮೆಯಾಗುತ್ತದೆ? ದೂರ ಜಿಗಿಯಬೇಕಾದರೆ 4 ಹೆಜ್ಜೆ ಹಿಂದೆ ಬರಬೇಕಾಗುತ್ತದೆ. ಸ್ಪರ್ಶಮಣೆಯಿಂದ ಬಂಗಾರವಾಗಬೇಕಾದರೆ ಬೆಳ್ಳಿಯು ಕಬ್ಬಿಣವಾಗಬೇಕಾಗುತ್ತದೆ. ಅದರಂತೆ ನಮಗೆ ಗುರುಗಳ ಬೆಂಬಲವಿರುವಾಗಲೂ ನಮಗೆ ಯಾವ ಅಧೋಗತಿ ಅನಿಸುತ್ತದೆಯೋ ಅದು ಮುಂದಿನ ಮಹತ್ಕಾರ್ಯದ ಪೂರ್ವ ತಯಾರಿಯಾಗಿರುತ್ತದೆ. ತಂದೆಯು ತನ್ನ ಕೈಗಳ ಆಧಾರದ ಮೇಲೆ ಮಗನಿಗೆ ಈಸಲು ಕಲಿಸುವಾಗ ನಡುವೆ ತನ್ನ ಕೈಗಳನ್ನು ಹಿಂದೆ ತೆಗೆದುಕೊಳ್ಳುತ್ತಾನೆ. ಆದರೆ ಮಗನಿಗೆ ತಂದೆಯು ತನ್ನನ್ನು ಮುಳುಗಗೊಡುವುದಿಲ್ಲವೆಂಬ ವಿಶ್ವಾಸವಿರುತ್ತದೆ. ಅದರಂತೆ ನಮಗೆ ಸದ್ಗುರುಗಳ ಆಧಾರವಿರುತ್ತದೆಂಬ ದೃಢ ವಿಶ್ವಾಸವಿರಬೇಕು. ನಮಗೆ ಕಾಯಿಲೆಯಾದಾಗ ನಾವೇ ಹಣ ಕೊಟ್ಟು ವೈದ್ಯರ ಮೇಲೆ ವಿಶ್ವಾಸ, ಶ್ರದ್ಧೆ ಇಡುತ್ತೇವೆ. ಔಷಧಗಳ ವಿಷಯದಲ್ಲಿ ಏನೂ ತಿಳುವಳಿಕೆ ಇಲ್ಲದಿದ್ದರೂ ನಾವು ಅವುಗಳನ್ನು ತೆಗೆದುಕೊಳ್ಳುತ್ತೇವೆ. ವ್ಯವಹಾರದಲ್ಲಿಯೇ ಹೀಗಿರುವಾಗ ಶ್ರದ್ಧೆ ಉತ್ಪನ್ನವಾಗದ ಹೊರತು ನಾಮ ತೆಗೆದುಕೊಳ್ಳುವುದಿಲ್ಲವೆನ್ನುವುದು ಉಚಿತವಲ್ಲ. ವೈದ್ಯರ ಮೇಲೆ ವಿಶ್ವಾಸವಿಡಲು ಕಾರಣವೇನೆಂದರೆ ನಮಗೆ ಬದುಕುವ ಇಚ್ಛೆ ಇರುತ್ತದೆ. ಅದರಂತೆ ಭಗವಂತನ ಪ್ರಾಪ್ತಿಯ ತಳಮಳ ಇದ್ದದ್ದಾದರೆ ಮನುಷ್ಯನು ನಾಮ ತೆಗೆದುಕೊಳ್ಳದೇ ಇರಲಾರನು. ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಕೃತಿಯ ಫಲದ ಅನುಭವ. ಇದು ವ್ಯವಹಾರದ ನಿಯಮವಾಗಿರುತ್ತದೆ. ಪರಮಾರ್ಥದಲ್ಲೂ ನಾವು ಇದೇ ಮಾರ್ಗದಿಂದ ಹೋಗಬೇಕಾಗುತ್ತದೆ. ವ್ಯವಹಾರದಲ್ಲಿ ನೀವು ಅನ್ಯೋನ್ಯವಾಗಿ ಒಬ್ಬರ ಮೇಲೆ ಒಬ್ಬರು ಎಷ್ಟು ನಿಷ್ಠೆ ಇಡುತ್ತೀರೋ ಅಷ್ಟಾದರೂ ನಿಷ್ಠೆಯನ್ನು ನೀವು ಭಗವಂತನಲ್ಲಿ ಇಟ್ಟದ್ದಾದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ಸಮಾಧಾನ ಕೊಡುತ್ತಾನೆ. ಉಗಿಬಂಡಿಯಲ್ಲಿ ಹೋಗುವಾಗ ಚಾಲಕನ ಮೇಲೆ ವಿಶ್ವಾಸವಿಟ್ಟು ನಾವು ಶಾಂತವಾಗಿ ಮಲಗಿಕೊಳ್ಳುತ್ತೇವೆ. ಅದರಂತೆ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಚಿಂತೆ ಮಾಡದೆ ಶಾಂತವಾಗಿರಬೇಕು. ಆ ಚಾಲಕನಿಗಿಂತಲೂ ಭಗವಂತನು ನಿಶ್ಚಿತವಾಗಿಯೂ ಶ್ರೇಷ್ಠನಿರುತ್ತಾನೆ. ಪರಮಾರ್ಥದಲ್ಲಿ ಅಂಧಶ್ರದ್ಧೆಯ ಅವಶ್ಯಕತೆ ಇರುವುದಿಲ್ಲ. ಆದರೆ ಅಲ್ಲಿ ಶ್ರದ್ಧೆಯ ಹೊರತು ಸ್ವಲ್ಪವೂ ನಡೆಯುವುದಿಲ್ಲ. ಹೇಳುವವರು ಹೇಗೇ ಇದ್ದರೂ ಕೇಳುವವರಲ್ಲಿ ನಿಜವಾದ ಶ್ರದ್ಧೆ ಇದ್ದದ್ದಾದರೆ ಆ ಶ್ರದ್ಧೆಯಿಂದಲೇ ಕೇಳುವವನಲ್ಲಿ ಪಾತ್ರತೆ ಬರುತ್ತದೆ. ಸಂತರ ಹೇಳಿಕೆಯ ಮೇಲೆ ಪೂರ್ಣ ಶ್ರದ್ಧೆಯನ್ನಿಡಬೇಕು. ಇಂಥ ಶ್ರದ್ಧೆ ಇರುವುದು ಬಹಳ ಭಾಗ್ಯದ ಲಕ್ಷಣವಾಗಿರುತ್ತದೆ. ನಿಜವಾಗಿ ಹೇಳುವುದಾದರೆ ಯಾರಿಗೆ ಅಂಥ ಶ್ರದ್ಧೆಯು ಲಭಿಸಿತೋ ಅವರು ಬೇಗನೆ ಸುಖಿಯಾಗುತ್ತಾರೆ. ಇನ್ನು ನಮ್ಮ ಹತ್ತಿರ ಅದು ಇರುವುದಿಲ್ಲ. ಆದರೂ ಕೂಡ ನಾವು ನಮ್ಮ ವಿಷಯದಲ್ಲಿ ಪ್ರಾಮಾಣಿಕರಾಗೋಣ. ಮೊದಲು ಬಹಳಷ್ಟು ವಿಚಾರ ಮಾಡಿ ನಾವು ನಮ್ಮ ಧ್ಯೇಯವನ್ನು ನಿಶ್ಚಿತಪಡಿಸೋಣ. ಆದರೆ ಒಮ್ಮೆ ನಿಶ್ಚಿತವಾಯಿತೆಂದರೆ ಅತ್ಯಂತ ನಿಶ್ಚಯದಿಂದ ಹಾಗೂ ಶ್ರದ್ಧೆಯಿಂದ ಅದರ ಸಾಧನೆಯಲ್ಲಿರಬೇಕು. ನಾವು ಭಗವಂತನ ಹತ್ತಿರ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನನ್ನು ಇಡು, ಆದರೆ ನನ್ನ ಸಮಾಧಾನ ಮಾತ್ರ ಭಂಗವಾಗಗೊಡಬೇಡ. ನನ್ನ ಅಹಂಭಾವವನ್ನು ತೆಗೆದುಹಾಕು. ನಿನ್ನ ವಿಸ್ಮರಣೆಯಾಗಗೊಡಬೇಡ. ನನಗೆ ನಿನ್ನ ಹತ್ತಿರ ಬೇರೆ ಏನಾದರೂ ಬೇಡುವ ಇಚ್ಛೆಯಾಗಗೊಡಬೇಡ. ನಾಮದಲ್ಲಿಯೇ ಪ್ರೇಮ ಕೊಡು ಹಾಗೂ ನಿನ್ನ ಚರಣಗಳಲ್ಲಿ ದೃಢವಾದ ಶ್ರದ್ಧೆಯು ಉಳಿಯುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಬೇಕು. ಇಂದಿನ ಮುಖ್ಯ ವಿಚಾರ, ಶ್ರದ್ಧೆಯ ಹೊರತು ಎಂದೂ ಯಾರಿಗೂ ಪರಮಾರ್ಥ ಸಾಧಿಸುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.